ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ವೆನೆಜುವೆಲಾ ಮೇಲೆ ಅಮೆರಿಕ ಆಕ್ರಮಣ, ಶ್ರೀಮಂತ ದೇಶದ ಮೇಲೆ ಶೀಘ್ರ ಯುದ್ಧ, ಸುಮ್ಮನೆ ಕೂರ್ತಾರ ರಷ್ಯಾ ಚೈನಾ. ನಮಸ್ಕಾರ ಸ್ನೇಹಿತರೆ. ವೆನೆಜುವೆಲಾ ಮೇಲೆ ಅಮೆರಿಕ ಆಕ್ರಮಣ ಮಾಡೋಕೆ ಅಥವಾ ಆ ರೀತಿ ಮಾಡ್ತೀವಿ ಅಂತ ಹೆದರಿಸೋಕೆ ಎಲ್ಲ ಹೆಜ್ಜೆ ಇಟ್ಟಿದೆ. ದೊಡ್ಡ ಸೇನಾ ಜಮಾವಣೆ ಆಗ್ತಿದೆ. ಶಾಂತಿ ದೂತ ನಾನು, ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿ, ಯುದ್ಧ ನಿಲ್ಲಿಸಿದೆ ಅಂತ ಹೇಳಿದ್ವಿ ನಾವು. ಮೈ ಪರ್ಚ್ಕೊಂಡು ಕುಣಿತಾ ಇರೋ ಟ್ರಂಪ್ ವೆನೆಜುವೆಲಾ ಹತ್ರ ಸೇನೆ ಕಳಿಸ್ತಾ ಇದ್ದಾರೆ. ವೆನೆಜುವೆಲಾ ಕೂಡ ಸೇನೆ ರೆಡಿ ಮಾಡ್ಕೊಂಡು ವಾಪಸ್ ಕಳಿಸ್ತಾ ಇದೆ. ಅಮೆರಿಕದ ವಿರುದ್ಧ ಫೈಟ್ ಮಾಡಕ್ಕೆ ನಾವು ಕಳಿಸ್ತೀವಿ ಸೇನೆ ಅಂತ. ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಸಂಬಂಧ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಅಟ್ಲಾಂಟಿಕ್ ಸಾಗರದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಎದುರು ಬದಲಾಗ್ಬಿಟ್ಟಿದ್ದಾರೆ ಸೇನೆ. ಯಾವ ಕ್ಷಣದಲ್ಲೂ ಸ್ಫೋಟ ಆಗುವುದು ಯುದ್ಧ ಅನ್ನೋ ವಾತಾವರಣ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ವೆನೆಜುವೆಲಾ ಅನ್ನೋ ದೇಶದ ದೊಡ್ಡ ಸರ್ವಾಧಿಕಾರಿಯೊಬ್ಬನನ್ನ ಟ್ರಂಪ್ ಕಿತ್ತು ಎಸಿಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ದುಡ್ಡಿನ ದಾಹಿ ಅಧ್ಯಕ್ಷ ಈಗ ವೆನೆಜುವೆಲಾದಲ್ಲಿರೋದು. ಅದೇನು ಸಾಮಾನ್ಯ ಮನುಷ್ಯ ಅಲ್ಲ, ಪಾಪದ ವ್ಯಕ್ತಿ ಏನಲ್ಲ, ಪಾಪದ ವ್ಯಕ್ತಿ ಆತ, ಪಾಪ. ಸೊ ಆತ ಮುಂದೇನ್ ಮಾಡ್ತಾರೆ ಆ ರೀತಿ ಕೂಡ ಪ್ರಶ್ನೆ ಇದೆ ವೆನೆಜುವೆಲಾದಲ್ಲಿ. ಹಾಗಿದ್ರೆ ನೊಬೆಲ್ ಆಕಾಂಕ್ಷಿ ಟ್ರಂಪ್ ಪಕ್ಕದ ದೇಶದಲ್ಲಿ ಯಾಕೆ ಯುದ್ಧಕ್ಕೆ ಹೊರಟಿದ್ದಾರೆ? ಯುಕ್ರೇನ್ ಸಂಘರ್ಷ ನಿಲ್ಲಿಸೋಕೆ ಭಾರತದ ಮೇಲೆ ಪ್ರೆಷರ್ ಹಾಕ್ತಿದ್ದೀನಿ ಅಂತ ನಾಟಕ ಮಾಡ್ತಿರೋ ಟ್ರಂಪ್ ಈಗ ಸೇನೆಯನ್ನ ರಣರಂಗಕ್ಕೆ ಯಾಕೆ ಇಳಿಸ್ತಾ ಇದ್ದಾರೆ? ಮುಂದೇನಾಗುತ್ತೆ? ಭಾರತದ ತೈಲ ಪೂರೈಕೆಗೆ ಏನಾದ್ರೂ ಹೊಡೆತ ಬೀಳುತ್ತಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಕೆರೆಬಿಯನ್ ಸಮುದ್ರದಲ್ಲಿ ಮುಖಾಮುಖಿ, ಎದುರು ಬದುರು ನಿಂತ ಅಮೆರಿಕ ವೆನೆಜುವೆಲಾ. ಕೆರೆಬಿಯನ್ ಸಮುದ್ರದಲ್ಲಿ ಈಗ ಅಕ್ಷರಶಃ ಯುದ್ಧ ಭೀತಿ. ಯಾವುದೇ ಕ್ಷಣ ಕೂಡ ಅಮೆರಿಕ ಸೇನೆ ವೆನೆಜುವೆಲಾ ಮೇಲೆ ದಾಳಿ ಮಾಡಬಹುದು ಅನ್ನೋ ಸಿಚುವೇಶನ್. ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ, ಇದು ವೆನೆಜುವೆಲಾ, ಇದು ಅಮೆರಿಕ. ಈ ನೀರ ಮಧ್ಯೆ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಅಮೆರಿಕದ ಸೇನೆ ಎಂಟ್ರಿ ಕೊಟ್ಟಿದೆ, ನುಗ್ಗುಬಿಟ್ಟಿದೆ. USS CG-70 ಅನ್ನೋ ಮಿಸೈಲ್ ಕ್ರೂಸರ್, USS LPD-28 ಅನ್ನೋ ಟ್ರಾನ್ಸ್ಪೋರ್ಟ್ ನೌಕೆ, USS ಎವೋ ಜಿಮಾ ಅನ್ನೋ ಯುದ್ಧ ನೌಕೆ, ಹೀಗೆ ಸಮುದ್ರ ಆಪರೇಷನ್ಗೆ ಬೇಕಾದ ಎಲ್ಲವನ್ನ ತಗೊಂಡು ಹೋಗಿದ್ದಾರೆ. ಅಣು ದಾಳಿ ಮಾಡಬಲ್ಲ USS ನ್ಯೂಪೋರ್ಟ್ ನ್ಯೂಸ್ ಅನ್ನೋ ಸಬ್ಮರೀನ್ ಅನ್ನ ಕೂಡ ಅಮೆರಿಕ ವೆನೆಜುವೆಲಾ ಹತ್ತಿರಕ್ಕೆ ನಿಯೋಜನೆ ಮಾಡ್ತಾ ಇದೆ. ಇದುವರೆಗಿನ ಲೆಕ್ಕಾಚಾರ ಪ್ರಕಾರ ಈಗ ಆಲ್ರೆಡಿ 4,500 ಅಮೆರಿಕನ್ ಸೈನಿಕರು ವೆನೆಜುವೆಲಾವನ್ನು ಸುತ್ತುವರೆದಿದ್ದಾರೆ. 2,200 ಮರೈನ್ ಸೈನಿಕರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಸ್ಪೆಷಲ್ ಆಪರೇಷನ್ ವಿಂಗ್ ಸೇರಿ ಅಮೆರಿಕ ಸರ್ವಸನ್ನದ್ಧವಾಗಿ ಅಲ್ಲಿ ನುಗ್ಗಿದೆ. ಇದಕ್ಕೆ ಪ್ರತಿಯಾಗಿ ವೆನೆಜುವೆಲಾ ಹೆದರ್ಕೊಂಡು ಸುಮ್ಮನೆ ಕೂತಿದೆಯಾ? ಇಲ್ಲ, ಪ್ರತಿ ದಾಳಿಗೆ ನಾವು ಸೇನೆ ಇಳಿಸಿದೀವಿ ಅಂತ ನುಗ್ಗಿಸ್ತಾ ಇದೆ. ಅಮೆರಿಕದ ಮಿತ್ರ ಕೊಲಂಬಿಯಾದ ಗಡಿಗೆ 15,000 ಸೇನೆ ಕಳಿಸಿದ್ದಾರೆ. ಇತ್ತ ಅಮೆರಿಕ ಸೇನೆಯ ಮುಂದೆ ಕೂಡ ತನ್ನ ಕರಾವಳಿ ಪಡೆಯನ್ನ ಮುಂದಕ್ಕೆ ಬಿಟ್ಟಿದೆ. ವೆನೆಜುವೆಲಾ ಬೃಹತ್ ಪ್ರಮಾಣದಲ್ಲಿ ಸಮುದ್ರದುದ್ದಕ್ಕೂ ಡ್ರೋನ್ ನಿಯೋಜನೆ ಮಾಡ್ತಿದ್ದಾರೆ. ಯುದ್ಧ ನೌಕೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದ್ದಾರೆ. ಅಮೆರಿಕ ದಾಳಿ ಮಾಡಿದ್ರೆ ಮುಂದೆ ಭೂಸೇನೆ ಮೂಲಕ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತಲೂ ತಯಾರಿ ಶುರುವಾಗಿದೆ. ವಾಹನಗಳೆಲ್ಲ ಸಾಲಾಗಿ ಹೋಗ್ತಿದ್ದಾವೆ, ಮಿಲಿಟರಿ ವಾಹನಗಳು ವೆನೆಜುವೆಲಾದಲ್ಲಿ ಪ್ರತಿಕ್ರಿಯೆ ಕೊಡೋಕೆ ಅಮೆರಿಕಗೆ. ಇತ್ತ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ, ಡಿಕ್ಟೇಟರ್, ಈತ ಮಾತನಾಡಿದ್ದು ವೆನೆಜುವೆಲಾವನ್ನು ಬೆದರಿಸೋ ತಂತ್ರ ಮಾಡ್ತಿದ್ದಾರೆ. ಅವರು ಇಂತಹ ಯಾವುದೇ ದುಸ್ಸಾಹಸಕ್ಕೆ ಮುಂದಾದರೆ ಅದು ಸರ್ಕಾರದ ಬದಲಾವಣೆ ಆಗಿರ್ಬೋದು ಅಥವಾ ಮಿಲಿಟರಿ ಮೇಲೆ ದಾಳಿ ಮಾಡೋ ಲೆಕ್ಕಾಚಾರ ಇರ್ಬೋದು. ಏನೇ ಆಗಿರಲಿ ಅದು ಕ್ರಿಮಿನಲ್ ಮತ್ತು ಅಕ್ರಮ. ಇದು ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳ ಶಾಂತಿ ಮತ್ತು ಘನತೆಯ ಪ್ರಶ್ನೆ. ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡಿದ್ರೆ ಇಡೀ ಲ್ಯಾಟಿನ್ ಅಮೆರಿಕ ಖಂಡದ ಮೇಲೆ ದಾಳಿ ಮಾಡಿದಂತಾಗತ್ತೆ ಅಂತ ಹೇಳಿ ಸ್ಪೀಚ್ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ಸೀರಿಯಸ್ ಆಗಿ ಅಧಿಕಾರ ಬದಲಾವಣೆಗೆ ಕೆಲಸ ಮಾಡ್ತಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಅವರು ಬೇಕಾದವ್ರನ್ನ ತಂದು ಕೂರ್ಸೋಕೆ ನೋಡ್ತಿದ್ದಾರೆ, ನನ್ನನ್ನು ತೆಗೆದುಹಾಕಿ ಅಂತ. ಇತ್ತ ವೆನೆಜುವೆಲಾದ ಸಚಿವರು ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದು ಇದು ಅಮೆರಿಕದ ಆಕ್ರಮಣಕಾರಿ ಬಿಹೇವಿಯರ್ ಅಂತ ಹೇಳಿದೆ. ಅಲ್ಲದೆ ದಿನದಿನವೂ ಅಲ್ಲಿ ನೌಕೆಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ದೊಡ್ಡ ಪ್ರಮಾಣದ ಷಡ್ಯಂತ್ರಕ್ಕೆ ರೆಡಿ ಆಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇತ್ತ ಅಮೆರಿಕ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಮೇಲಿಂದ ಮೇಲೆ ನೌಕೆಗಳ ನಿಯೋಜನೆಗೆ ಆರ್ಡರ್ ಕೊಡ್ತಾನೂ ಇದ್ದಾರೆ. ಹಾಗಿದ್ರೆ ಕಾರಣ ಏನು? ಈಗ ಮೇನ್ ವಿಚಾರಕ್ಕೆ ಬರೋಣ. ಇದ್ದಕ್ಕಿದ್ದಂತೆ ಅಮೆರಿಕ ಈ ರೀತಿ ಮಾಡೋಕೆ ಕಾರಣ ಏನು? ಸ್ನೇಹಿತರೆ, ಅಮೆರಿಕ ಏನು ಕೂಡ ಕರೆಕ್ಟಾಗಿ ಕಾರಣ ಕೊಟ್ಟಿಲ್ಲ. ನಾವು ನಶಾ ಪದಾರ್ಥಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ವೆನೆಜುವೆಲಾದಿಂದ ನಶಾ ವಸ್ತುಗಳು ಬರ್ತಾ ಇದಾವೆ, ನಮ್ಮ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಅದು ಅಂತ ಅಮೆರಿಕ ನೆಪ ಕೊಡ್ತಿದೆ. ಆದ್ರೆ ನಶೆ ವಿರುದ್ಧ ಹೋರಾಡೋಕೆ ನ್ಯೂಕ್ಲಿಯರ್ ಸಬ್ಮರೀನ್ ಬೇಕಾ ಅನ್ನೋದು ಎಲ್ಲರೂ ಕೇಳ್ತಿರೋ ಪ್ರಶ್ನೆ. ಅಷ್ಟೇ ಅಲ್ಲ, ಒಂದು ದೇಶ ನಶಾದಂಧೆ ವಿರುದ್ಧ ಹೋರಾಡೋದು ಅಂದ್ರೆ ರಾತ್ರೋರಾತ್ರಿ ಪರಿಹರಿಸೋ ವಿಚಾರ ಅಲ್ಲ.
ನೌಕಾಪಡೆಯನ್ನು ನುಗ್ಗಿಸ್ಕೊಂಡು ಏನ್ ನಶಾ ಸಾಮಗ್ರಿ ಹಿಡಿತೀರಾ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇನಾ ಜಮಾವಣೆ ಮಾಡಿ ಅದಕ್ಕೆ ಸ್ಪೆಷಲ್ ಆಪರೇಷನ್ಸ್ ಬೇಕು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಬೇಕು, ಅದಕ್ಕೆ ಅದರದ್ದೇ ಆದ ಕಾರ್ಯತಂತ್ರ ಇರುತ್ತೆ. ಈ ರೀತಿ ಅಲ್ಲ, ಒಂದು ರಾಷ್ಟ್ರದ ವಿರುದ್ಧ ಸೇನೆ ಜಮಾವಣೆ ಮಾಡಿ ಹೆದರಿಸುವ ಮೂಲಕ ಆಗಲ್ಲ. ಅವೆಲ್ಲ ಏನು ವರ್ಷ ಇಡೀ ಹಂಗೆ ಜಮಾವಣೆ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಸಮುದ್ರದಲ್ಲಿ ಕಾಯ್ತೀರಾ, ಹಂಗ್ ಮಾಡಕ್ ಆಗಲ್ಲ. ಹೀಗಾಗಿ ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿಗೆ ತಯಾರಿ ಮಾಡ್ತಿದೆ. ಅಧ್ಯಕ್ಷರ ಬದಲಾವಣೆಗೆ ಮಡುರೋರನ್ನ ಕಿತ್ ಹಾಕಕ್ಕೆ ಪ್ಲಾನ್ ಮಾಡ್ತಿದೆ ಅನ್ನೋ ಲೆಕ್ಕಾಚಾರ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಸಂಬಂಧ ಕೂಡ ತುಂಬಾ ಹಾಳಾಗ್ತಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗೆ ನೋಡಿದ್ರೆ ಎರಡು ರಾಷ್ಟ್ರಗಳು ಯಾವತ್ತೂ ಒಟ್ಟಿಗೆ ಉದಾಹರಣೆ ಇಲ್ಲ. ಶೀತಲ ಸಮರ ಕಾಲದಿಂದಲೂ ಇಬ್ರು ಬೇರೆ ಬೇರೆ ಗುಂಪಲ್ಲೇ ಇರೋರು. ಕಮ್ಯುನಿಸಂ ಅಪ್ಕೊಂಡಿದ್ದ ವೆನೆಜುವೆಲಾ ಕಮ್ಯುನಿಸಂ ಡಿಕ್ಟೇಟರ್ಶಿಪ್ ನಲ್ಲಿ ಅಮೆರಿಕ ಬುಡದಲ್ಲೇ ಇದ್ದುಕೊಂಡು ಸೋವಿಯತ್ ಜೊತೆಗೆ ಸಂಬಂಧ ವೃದ್ಧಿ ಮಾಡಿಕೊಳ್ತು. ಇವತ್ತಿಗೂ ಕೂಡ ಆ ರಾಷ್ಟ್ರದಲ್ಲಿ ಕಮ್ಯುನಿಸ್ಟ್ ನಾಯಕನೇ ಇದ್ದಾರೆ, ಹೆಸರಿಗಷ್ಟೇ ಕಮ್ಯುನಿಸ್ಟ್. ಎಡಪಂಥವನ್ನು ಅಪ್ಕೊಂಡಿದ್ದೀನಿ ಅಂತ ಹೇಳೋ ಡಿಕ್ಟೇಟರ್, ಕ್ರೂರ ಸರ್ವಾಧಿಕಾರಿ ನಿಕೋಲಸ್ ಮಡುರೋ. ಈತನು ಅಮೆರಿಕದ ಹುಟ್ಟ ವಿರೋಧಿ. 2013ರಿಂದಲೂ ಈತ ಅಧಿಕಾರದಲ್ಲಿದ್ದು ಚುನಾವಣೆಯನ್ನ ಮ್ಯಾನಿಪುಲೇಟ್ ಮಾಡ್ತಿರೋ ಆರೋಪವನ್ನ ಫೇಸ್ ಮಾಡ್ತಿದ್ದಾರೆ, ಅಥವಾ ಆ ರೀತಿ ಅಮೆರಿಕ ಆರೋಪಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈತ ಚೀನಾ ಮತ್ತು ರಷ್ಯಾವನ್ನ ತುಂಬಾ ಹಚ್ಕೊಂಡಿದ್ದಾರೆ. ಅಮೆರಿಕಗೆ ಈತನ ಮೇಲೆ ಎಷ್ಟು ಸಿಟ್ಟಿದೆ ಅಂತ ಹೇಳಿದ್ರೆ ಈತನ ಅಧ್ಯಕ್ಷ ಅಂತ ಅವರು ಕರೆಯೋದೇ ಇಲ್ಲ. ಈತ ಅಮೆರಿಕಾಗೆ ಬೇಕಾಗಿರೋ ವಾಂಟೆಡ್ ಲಿಸ್ಟ್ ನಲ್ಲಿರೋ ನಶಾ ವಸ್ತುಗಳ ಸಾಗಾಟಗಾರ ಅಂತ ಅಮೆರಿಕ ಪರಿಗಣಿಸುತ್ತೆ ಈ ಅಧ್ಯಕ್ಷನನ್ನ. ಸೇಮ್ ಈ ಹಿಂದೆ ಯಾವ ರೀತಿ ಸದ್ದಾಂ ಹುಸೇನ್ ನನ್ನ ಅಮೆರಿಕ ತನಗೆ ಬೆದರಿಕೆ ಇರೋ ವ್ಯಕ್ತಿ ಅಂತ ನೋಡ್ತಾ ಇತ್ತು, ಅದೇ ರೀತಿ ಮಡುರೋ ನನ್ನ ನೋಡ್ತಾ ಇದೆ. ಹೀಗಾಗಿ ಇಲ್ಲಿ ಅಮೆರಿಕ ಈತನನ್ನ ಕೆಳಗಿಳಿಸೋಕೆ ದಾಳಿ ಮಾಡೋ ಲೆಕ್ಕಾಚಾರ ಇದೆ ಅಂತ ಹೇಳಿ ಸ್ಟ್ರಾಂಗ್ ಒಂದು ವಿಶ್ಲೇಷಣೆ ಇದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಕೆಲ ದಿನಗಳ ಹಿಂದೆ ಇದೇ ವೆನೆಜುವೆಲಾ ಅಧ್ಯಕ್ಷನ ಮೇಲೆ ಅಮೆರಿಕ $50 ಮಿಲಿಯನ್ ಬಹುಮಾನ ಘೋಷಿಸಿದೆ. ಒಂದು ರಾಷ್ಟ್ರದ ಅಧ್ಯಕ್ಷನ ಮೇಲೆ. ಈತ ಒಬ್ಬ ಜಾಗತಿಕ ನಶಾ ದಂಧೆಕೋರ, ಈತನ ಅರೆಸ್ಟ್ ಮಾಡಬೇಕು, ಹೀಗಾಗಿ ಈತನ ಬಗ್ಗೆ ಮಾಹಿತಿ ಕೊಟ್ಟರೆ ಇಷ್ಟು ಹಣ ಕೊಡ್ತೀವಿ ಅಂತ ಅಮೆರಿಕ ಘೋಷಿಸಿದೆ. ಏನೋ ಟ್ರಂಪ್ಗೂ ಕೂಡ ವೈಯಕ್ತಿಕವಾಗಿ ಮಡುರೋ ಮೇಲೆ ದ್ವೇಷ ಮಡುಗಟ್ಟಿದೆ. ಹೀಗಾಗಿ ನಶಾ ವಸ್ತುಗಳ ಕಾರಣ ಕೊಟ್ಟು ಅಮೆರಿಕ ಇದನ್ನ ಮುಗಿಸೋಕೆ ಹೊಂಚು ಹಾಕಿದೆ ಅನ್ನೋದು ಇಲ್ಲಿ ಲೆಕ್ಕಾಚಾರ. ಇದು ಸಾಧ್ಯನಾ? ಹಾಗಾದ್ರೆ ಅಮೆರಿಕ ಮನಸ್ಸು ಬಂದಂಗೆಲ್ಲ ಮಾಡ್ಬೋದಾ? ನಶಾ ವಸ್ತುಗಳ ಕಾರಣ ಕೊಟ್ಟು ದಾಳಿ ಮಾಡಿ ಒಬ್ಬ ಅಧ್ಯಕ್ಷನನ್ನ ಮುಗಿಸ್ಬಿಡ್ಬೋದಾ? ಯುದ್ಧ ಆಗಲ್ವಾ ಅನ್ನೋ ಪ್ರಶ್ನೆ. ಟ್ರಂಪ್ ಅಷ್ಟೆಲ್ಲ ಖರ್ಚು ಮಾಡೋಕೆ ಮೂರ್ಖನಾ ಅನ್ನೋ ಪ್ರಶ್ನೆ ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಈ ದಾಳಿಯ ಹಿಂದೆ ದೊಡ್ಡ ಲೆಕ್ಕಾಚಾರ ಇದೆ. ತೈಲ. ಟ್ರಂಪ್ ತೈಲ ಅಂತ ಮೊದಲ ದಿನದಿಂದಲೂ ಬಾಯ ಹೊಡ್ಕೊಳ್ತಿದ್ದಾರೆ. ಮಹಾರಾಷ್ಟ್ರ ರಾಜ್ಯಕ್ಕಿಂತ 3 ಪಟ್ಟು ದೊಡ್ಡದಾಗಿರೋ ವೆನೆಜುವೆಲಾದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ತೈಲ ಇದೆ. ವಿಶ್ವದ ಒಟ್ಟು ತೈಲ ನಿಕ್ಷೇಪದಲ್ಲಿ 7.5% ಬರೀ ವೆನೆಜುವೆಲಾ ಇಟ್ಕೊಂಡಿದೆ. ಒಟ್ಟು 300 ಬಿಲಿಯನ್ ಬ್ಯಾರಲ್ಗಿಂತಲೂ ಹೆಚ್ಚು ತೈಲ ಇರೋ ಭೂಮಿ ವೆನೆಜುವೆಲಾ. ಪ್ರತಿದಿನ ಕೇವಲ 5,94,000 ಚಿಲ್ಲರೆ ಬ್ಯಾರಲ್ ತೈಲವನ್ನ ಮಾತ್ರ ಹೊರತೆಗಿದ್ದಾರೆ. ಇದು ನಮ್ಮ ಭಾರತ ಹೊರತೆಗೆಯೋ ತೈಲಕ್ಕಿಂತ ಕಮ್ಮಿ. ಭಾರತನೇ ಪ್ರತಿದಿನ 6,02,336 ಬ್ಯಾರಲ್ ತೈಲ ತೆಗೆಯುತ್ತೆ. ಜಾಸ್ತಿ ಇಲ್ಲ ಅಂದ್ರೂ ಕೂಡ ಇರೋದೆಲ್ಲ ಬಗ್ದು ತೆಗಿತೀವಿ ನಾವು. ಆದ್ರೆ ವೆನೆಜುವೆಲಾ ಜಗತ್ತಿನ ತೈಲದ ಬಟ್ ಹೊರ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಹತ್ರ ಆ ಟೆಕ್ನಾಲಜಿಗಳು ಜಾಸ್ತಿ ಇಲ್ಲ. ಟೆಕ್ನಾಲಜಿ ಸಿಗಕ್ಕೆ ಅಮೆರಿಕ ಬಿಡ್ತಾ ಇಲ್ಲ. ಅವರು ಶ್ರೀಮಂತರಾಗೋದು ಅಮೆರಿಕಾಗೆ ಇಷ್ಟ ಇಲ್ಲ. ವೆನೆಜುವೆಲಾ ಪ್ರೋಗ್ರೆಸ್ ಆಗದಿರಂಗ್ ನೋಡ್ಕೊಳ್ತಾ ಇದೆ ಅಮೆರಿಕ. ಎದುರಾಳಿ ಕೂಟದವ್ರು ಯಾರೋ ಒಬ್ರು ಬೆಳೆದು ಬಿಡ್ತಾರೆ ನಮ್ಮ ಕಾಲ ಬುಡದಲ್ಲಿ, ಅಮೆರಿಕದ ಬುಡದಲ್ಲಿ ಬೆಂಕಿ ಬೀಳುತ್ತೆ ನಮಗೆ ಅನ್ನೋ ಲೆಕ್ಕಾಚಾರ ಅಮೆರಿಕಗೆ. ಹೀಗಾಗಿ ಈ ಮಡುರೋ, ಮುಂಚೆ ಹ್ಯೂಗೋ ಶಾವೆಜ್ ಅಂತ ಇದ್ರು, ಅವರು ಕಮ್ಯುನಿಸ್ಟ್ ಡಿಕ್ಟೇಟರ್. ಅವ್ರು ಹೋದ್ರನ್ನಷ್ಟರಲ್ಲಿ ಮಡುರೋ ಬಂದು ಕೂತ್ಕೊಂಡಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಎತ್ತಿ ಬಿಸಾಕ್ಬೇಕಲ್ಲ ಅಂತ ಅಮೆರಿಕ ಸ್ಕೀಮ್ ಹಾಕದಂಗೆ ಕಾಣಿಸ್ತಾ ಇದೆ. ಬರೀ ಪೆಟ್ರೋಲಿಯಂ ಉತ್ಪನ್ನಗಳು ಮಾತ್ರ ಅಲ್ಲ, ವಿಶ್ವದಲ್ಲಿ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಇರೋ 10ನೇ ದೊಡ್ಡ ದೇಶ ಕೂಡ ವೆನೆಜುವೆಲಾ. ಹೀಗಾಗಿ ಇದನ್ನ ಬಡದು ಬಾಯಿಗೆ ಹಾಕೋಬೇಕು ಅಂದ್ರೆ ಟ್ರಂಪ್ಗೆ ವೆನೆಜುವೆಲಾ ಮುಖ್ಯ. ಜೊತೆಗಿದು ರಷ್ಯಾ ಮತ್ತು ಚೀನಾ ಜೊತೆಗೆ ಸೇರಿರೋದ್ರಿಂದ ಅಮೆರಿಕದಲ್ಲೂ ವಿಶೇಷವಾಗಿ ರಿಪಬ್ಲಿಕನ್ರಲ್ಲಿ ವೆನೆಜುವೆಲಾ ಬಗ್ಗೆ ಕೆಟ್ಟ ಒಪಿನಿಯನ್ ಇದೆ. ಹೀಗಾಗಿ ಅಲ್ಲಿ ಮಡುರೋ ಉರುಳಿಸಿ ಬೇಕಾದ ಗೊಂಬೆಗಳನ್ನು ತಂದು ಕೂರಿಸಿ ಕಂಟ್ರೋಲ್ ಮಾಡಿದ್ರೆ ತೈಲವನ್ನ ಬಗಿಬಹುದು. ಹಾಗೆ ರಷ್ಯಾ ಚೀನಾವನ್ನು ಅಲ್ಲಿಂದ ಹೊರಗಟ್ಟಬಹುದು. ಅಮೆರಿಕದ ಹತ್ತಿರದಲ್ಲಿ ಎದುರಾಳಿ ಕೂಟದ ಅಥವಾ ನಮ್ಮನ್ನು ಕಂಡ್ರೆ ಆಗದೆ ಇರೋ ಒಬ್ಬ ಡಿಕ್ಟೇಟರ್ ಇರಲ್ಲ ಅನ್ನೋ ಲೆಕ್ಕಾಚಾರ ಅಮೆರಿಕಾಗೆ. ಡಿಕ್ಟೇಟರ್ ಪ್ರಾಬ್ಲಮ್ ಅಲ್ಲ, ಅವ್ರಿಗೆ ಬೇಕಾಗಿರೋ ಡಿಕ್ಟೇಟರ್ ಇದ್ರೆ, ಅಮೆರಿಕಾಗೆ ಪ್ರೀತಿ ಪಾತ್ರ ಡಿಕ್ಟೇಟರ್ ಇದ್ರೆ ಸಪೋರ್ಟು ಮಾಡ್ತಾರೆ. ಅಮೆರಿಕಾಗೆ ಆಗದೇ ಇರೋ ಡಿಕ್ಟೇಟರ್ಸ್ ಇದ್ರೆ ಪ್ರಾಬ್ಲಮ್ ಅವರಿಗೆ. ಸೊ ಈ ಲೆಕ್ಕಾಚಾರ. ಹಾಗಾಗಿ ಅಮೆರಿಕ ಈ ರೀತಿ ಮಾಡ್ತಾ ಇದೆ ಅಂತ ಜನ ಸುಮ್ಮನಿರ್ತಾರೆ. ಹಂಗೆ ಮಾಡಿದ್ರೆ ಅದಕ್ಕೂ ಅಮೆರಿಕ ಮದ್ದನ್ನ ರೆಡಿ ಮಾಡ್ಕೊಂಡಿದೆ. ಇಷ್ಟೆಲ್ಲ ಸಂಪತ್ತಿದ್ರು ರಾಜಕೀಯ ಕಾರಣಗಳಿಂದ ದೇಶ ಇನ್ನೂ ಬಡವಾಗಿದೆ ನೋಡಿ. ಎಷ್ಟು ಪೆಟ್ರೋಲಿಯಂ ಇದೆ ನಿಮ್ಮ ಹತ್ರ, ಎಷ್ಟು ನ್ಯಾಚುರಲ್ ಗ್ಯಾಸ್ ಇದೆ. ಸರಿಯಿಲ್ಲ ಡಿಕ್ಟೇಟರ್ಗಳು, ಕಮ್ಯುನಿಸ್ಟ್ರು ಇವರಲ್ಲ. ಇವ್ರನ್ನ ಒದ್ದು ಆಚೆ ಹಾಕೋಣ, ನಾವು ನೀವು ಸೇರಿಕೊಂಡು ವೆನೆಜುವೆಲಾ ಜನರೇ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ.
ಡೆಮೋಕ್ರಸಿ ತರೋಣ ಇಲ್ಲಿಗೆ. ಅಮೆರಿಕ ಹೇಳ್ದಂಗೆ ಕೇಳಿದ್ರೆ ನೀವು ಶ್ರೀಮಂತರಾಗ್ಬಿಡ್ತೀರಿ. ಇನ್ನು 65% ಜನ ಬಡತನ ರೇಖೆಗಿಂತ ಕೆಳಗಿರ್ಬೇಕಾ ನೀವು, ಇಷ್ಟೆಲ್ಲ ಸಂಪತ್ತಿದ್ದು ಅಂತ ಕೇಳುತ್ತೆ ಅಮೆರಿಕ. ತೈಲ ನೋಡಿ, ಜಗತ್ತು ತೈಲ ಬಿಟ್ಟು ಮುಂದಕ್ಕೆ ಹೋಗುತ್ತೆ, ಎಲೆಕ್ಟ್ರಿಕ್ ಬರುತ್ತೆ, ಮಾರ್ಕೊಂಡ್ರೆ ಇವಾಗಲೇ ಮಾರ್ಕೋಬೇಕು, ಬನ್ನಿ ನಾವು ಹೆಲ್ಪ್ ಮಾಡ್ತೀವಿ, ನಿಮಗೆ ಇನ್ವೆಸ್ಟ್ ಮಾಡ್ತೀವಿ ತೋಡೋಕ್ಕೆ. ಇದ್ರೂ ತೋಡೋಕ್ಕೆ ನಿಮ್ಮ ಕೈಲಿ ಆಗ್ತಿಲ್ವಲ್ಲ, ಟೆಕ್ನಾಲಜಿನೇ ಇಲ್ವಲ್ಲ, ಆ ರೀತಿ ಕಂಪನಿಗಳೇ ಇಲ್ವಲ್ಲ, ನಾವು ಬರ್ತೀವಿ, ಸರಿ ಬಗದ್ಬಿಟ್ಟು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತೀವಿ ಅನ್ನೋ ಥರದಲ್ಲಿ ಅಮೆರಿಕ ಕ್ಯಾಂಪೇನ್ ನಡೆಸ್ತಾ ಇದೆ. ಸೊ ಮಡೂರೋರನ್ನ ಬಿಸಾಕಿದ್ರೆ ಮೇಕ್ ವೆನೆಜುವೆಲಾ ಗ್ರೇಟ್ ಅಗೇನ್ ಅಂತ ಹೇಳಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಬಹುದು. ಹೀಗಾಗಿ ವೆನೆಜುವೆಲಾ ಸುತ್ತ ಅಮೆರಿಕ ನಿಂತಿರೋದನ್ನ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ಜೊತೆಗೆ ಅಮೆರಿಕಕ್ಕೆ ದೊಡ್ಡ ಚಾಲೆಂಜು ಅಲ್ಲ, ವೆನೆಜುವೆಲಾ ಏನೇ ಸೇನೆ ಕಳಿಸಿರಬಹುದು ಮುಂದಕ್ಕೆ, ಆದರೆ ಅಮೆರಿಕವನ್ನ ಫೇಸ್ ಮಾಡೋಕೆ ಅಷ್ಟು ತಾಕತ್ತಿಲ್ಲ. CIA ಪವರ್ ಕೂಡ ತುಂಬ ಇದೆ, ಅವರು ಒಳಗೊಳಗೆ ಕಾರ್ಯಾಚರಣೆ ಮಾಡಿ ಹೊಡಿತಾರೆ, ಹೊರಗಿಂದ ಸೇನೆ ಬಂದು ಹೊಡೆಯುತ್ತೆ, ಬೇಗ ಮಲಗಿಸ್ಬಿಡ್ತಾರೆ ವೆನೆಜುವೆಲಾವನ್ನು ಅಮೆರಿಕನ್ಸ್ ಮನ್ಸು ಮಾಡಿದ್ರೆ. ಆದರೆ ಸ್ನೇಹಿತರೆ, ಯುಕ್ರೇನ್ ಬಗ್ಗೆ ಹಾಗೆ ಅನ್ಕೊಂಡು ಪುಟಿನ್ ನುಗ್ಗಿದ್ದು, ಬಟ್ ಈಗ ವರ್ಷಗಳು ಕಳೆದ್ರೂ ಮುಗಿತಾ ಇಲ್ಲ. ಯಾಕೆ? ಅಮೆರಿಕ ಮತ್ತು ಕೂಟ ಯುಕ್ರೇನ್ಗೆ ಸಪೋರ್ಟ್ ಮಾಡಿ ಮಾಡಿ ಯುದ್ಧ ಕಂಟಿನ್ಯೂ ಆಗೋ ಥರ ನೋಡ್ತಿದ್ದಾರೆ. ಅದೇ ರೀತಿ ರಷ್ಯಾ ಮತ್ತು ಚೀನಾಗಳು ವೆನೆಜುವೆಲಾಗೆ ಶಸ್ತ್ರಾಸ್ತ್ರ ಇದ್ದು ಕೊಟ್ಟು ಸಪೋರ್ಟ್ ಮಾಡಿದ್ರೆ ಆವಾಗ ರಿಯಲ್ ಟ್ರಬಲ್ ಅಮೆರಿಕಕ್ಕೆ ಶುರುವಾಗ್ಬೋದು, ಬೇಗ ಯುದ್ಧವನ್ನು ಮುಗಿಸ್ಲಿಕ್ಕೆ ಆಗದೇ ಇರ್ಬೋದು. ಆದರೆ ಕಷ್ಟ, ಯಾಕಂದರೆ ವೆನೆಜುವೆಲಾ ತನಕ ರಷ್ಯಾಗೆ ಮತ್ತು ಚೀನಾದವರಿಗೆ ಶಸ್ತ್ರಾಸ್ತ್ರ ತಗೊಂಡು ಹೋಗೋದೆಲ್ಲಿಂದ, ಏನು ಭೂಮಿ ಅಡಿಗಡೆ ತಗೊಂಡು ಹೋಗ್ತಾರ? ಅಮೆರಿಕದ ಕಣ್ಗಾವಲು ದಾಟಿ ಇಲ್ಲಿಗೆ ಸಮುದ್ರ ಮಾರ್ಗವಾಗಿ ಅಥವಾ ಬೈ ಏರ್ ಕೂಡ ತಗೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ, ಕಷ್ಟ ಇದೆ. ಅಮೆರಿಕದನ್ನು ತಡಿಲಿಕ್ಕೆ ಏನು ಬೇಕು ಅದನ್ನು ಮಾಡುತ್ತೆ. ಆದರೆ ಭಾರತಕ್ಕೆ ಏನಾದರೂ ಇದರಿಂದ ಎಫೆಕ್ಟ್ ಇದೆಯಾ ಸ್ನೇಹಿತರೆ? 2024ರಲ್ಲಿ ಭಾರತ ಸುಮಾರು $1.76 ಬಿಲಿಯನ್ ಮೌಲ್ಯದ ಕಚ್ಚಾ ತೈಲವನ್ನು ವೆನೆಜುವೆಲಾದಿಂದ ಆಮದು ಮಾಡಿಕೊಂಡಿದೆ. 2013ರಲ್ಲಿ ಭಾರತ ಒಟ್ಟು ರಫ್ತು ಮಾಡಿಕೊಳ್ಳುವ ಕಚ್ಚಾ ತೈಲದಲ್ಲಿ ವೆನೆಜುವೆಲಾ 10.3% ಪಾಲು ಹೊಂದಿತ್ತು. ನಂತರ 2019ರ ವೇಳೆಗೆ ಈ ಪಾಲು 5.6%ಗೆ ಇಳಿತು. ನಂತರ 2020ರಲ್ಲಿ 3.6%ಗೆ ಇಳಿಕೆಯಾಯಿತು. ಈಗ ಅದು ಇನ್ನೂ ಇಳಿಕೆಯಾಗಿದೆ ರಷ್ಯಾ ಕಾರಣದಿಂದ. ಸೊ ಭಾರತಕ್ಕೆ ಕೊಂಚ ಮಟ್ಟಿಗೆ ಇಲ್ಲೂ ಇಲ್ವಾಗರೆ ಅಂಥೇಳಿ ಆ ಪಾಲನ್ನು ಬೇರೆ ಕಡೆ ತಗೊಳ್ಬೇಕಾಗಿ ಬರ್ಬೋದು. ಆದರೆ ಭಾರಿ ಪ್ರಮಾಣದಲ್ಲಿ ಭಾರತಕ್ಕೆ ಮೇಲೆ ಕೆಳಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸದ್ಯಕ್ಕಿಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.